ಇವತ್ತಿನ ನಮ್ಮ ಮನೆಯ ಸ್ಪೆಷಲ್ ರೆಸಿಪಿ ಬಂದು ಹಲಸಿನ ಹಣ್ಣಿಂದ ಮಾಡಿರುವಂತಹ ರೆಸಿಪಿ. ಮಳೆಗಾಲ ಬರೋಕ್ಕಿಂತ ಮುಂಚೆ ಹಲಸಿನ ಹಣ್ಣು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗೂ ಹಲಸಿನ ಹಣ್ಣು ಸೀಸನಲ್ಲಿ ಮಾತ್ರ ಸಿಗೋದು. ಹಾಗೆ ಆ ಸೀಸನಲ್ಲಿ ತುಂಬ ವೆರೈಟಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಹಾಗೆ ಒಂದು ಪಾತ್ರೆನ ತಗೊಂಡು ಅದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕಿ ಈ ಥರ ಸಣ್ಣ ಸಣ್ಣದಾಗಿ ಹೆಚ್ಚಿರುವಂಥ ಹಲಸಿನ ಹಣ್ಣಿನ ಸೊಳೆಯನ್ನು ಹಾಕ್ಕೋಬೇಕಾಗತ್ತೆ. ಇದನ್ನು ಚೆನ್ನಾಗಿ ತುಪ್ಪ ಹಾಕಿರ್ತೀವಿ ಅದ್ರ ಜೊತೆಗೆ ಚೆನ್ನಾಗಿ ಫ್ರೈ ಮಾಡಬೇಕು. ಸೊ ಫ್ರೈ ಮಾಡಿ ಸಾಫ್ಟ್ ಆಗ್ತಾ ಬರುತ್ತೆ. ನೀವು ನೋಡ್ತಾ ಇರ್ಬೋದು. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ನಿಧಾನವಾಗಿ ಈ ಥರ ಹಲಸಿನ ಹಣ್ಣಿನ ಸೊಳೆ ಇರುತ್ತೆ ಅದು ಫ್ರೈ ಆಗಬೇಕು ತುಪ್ಪದಲ್ಲಿ. ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಆದಮೇಲೆ ನೀವು ಏನು ಮಾಡಬೇಕು ಅಂದರೆ ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಳ್ಬೇಕಾಗುತ್ತೆ ಸಿಹಿಗೆ ತಕ್ಕಷ್ಟು. ಅಂದರೆ ಹಲಸಿನ ಹಣ್ಣಿನ ಸೊಳೆ ಸಿಹಿ ಜಾಸ್ತಿ ಅಂದರೆ ಸ್ವಲ್ಪ ಕಡಿಮೆನೇ ನೀವು ಬೆಲ್ಲವನ್ನು ಯೂಸ್ ಮಾಡಬೇಕು. ಸ್ವಲ್ಪ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಜೋನಿ ಬೆಲ್ಲ ಅಂತ ಏನು ಕರಿತೀವಿ ಅದನ್ನು ಯೂಸ್ ಮಾಡಿರುವಂಥದ್ದು. ನಿಮಗೆ ಮಾಮೂಲಿ ಬೆಲ್ಲ ಸಿಕ್ಕಿದ್ರೆ ಮಾಮೂಲಿ ಬೆಲ್ಲ ಅಥವಾ ಜೋನಿ ಬೆಲ್ಲ ಸಿಕ್ಕಿದ್ರೆ ಜೋನಿ ಬೆಲ್ಲವನ್ನು ಯೂಸ್ ಮಾಡ್ಬೋದು. ಸಿಹಿಗೆ ತಕ್ಕಂಗೆ ಈ ಥರ ಯೂಸ್ ಮಾಡ್ಕೊಳ್ತಾ ಬರಬೇಕು. ಅದು ಚೆನ್ನಾಗಿ ಬೆಲ್ಲದ ಜೊತೆ ಮಿಕ್ಸ್ ಆಗಿ ಸಾಫ್ಟಾಗಿ ಹಲವಾರು ರೀತಿ ಬರುತ್ತೆ. ಅದಕ್ಕೆ ಒಣ ಕೊಬ್ಬರಿ ತುರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ತುಪ್ಪದಲ್ಲೇ ಫ್ರೈ ಮಾಡೋದ್ರಿಂದ ನಿಮಗೆ ಸಾಫ್ಟಾಗಿ ಹಲ್ವಾ ಥರ ಬರುತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ನೀವು ಹೀಗೆ ಮಿಕ್ಸ್ ಮಾಡ್ತಾ ನೋಡಿ ಸಾಫ್ಟ್ ಆಗೋದು ನಿಮ್ಗೆ ಗೊತ್ತಾಗುತ್ತೆ. ಫೀಲ್ ಗೊತ್ತಾಗ್ತಾ ಇದೆ ಅಂತ ಅಂದ್ಕೊತೀನಿ. ಈ ಥರ ಸಾಫ್ಟ್ ಆದಮೇಲೆ ತೆಗೆದು ಪಕ್ಕಕ್ಕೆ ಇಟ್ಕೋಬೇಕು ತಣ್ಣಗಾಗೋ ತನಕನೂ. ಚೆನ್ನಾಗಿ ಫ್ರೈ ಮಾಡಾದಮೇಲೆ ಒಂದು ಮಿಕ್ಸಿ ಜಾರನ್ನು ತೊಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಸೊಳೆಗಳನ್ನು ಹಾಕಿ ಗ್ರೈಂಡ್ ಮಾಡ್ಕೋಬೇಕು ನುಣ್ಣಗೆ. ಅಂದರೆ ಯಾವುದೇ ರೀತಿ ಗಂಟೆ ಬರದೇ ಇರೋ ಥರ ಚೆನ್ನಾಗಿ ನುಣ್ಣಗೆ ಈ ರೀತಿಯಾಗಿ ನೀವು ಪೇಸ್ಟನ್ನು ಮಾಡ್ಕೋಬೇಕಾಗುತ್ತೆ. ಒಂದು ಪಾತ್ರೆಯನ್ನು ತೊಗೊಂಡು ಅದಕ್ಕೆ ಅಕ್ಕಿ ಹಿಟ್ಟು ಏನು ಅಂಗಡಿಯಲ್ಲಿ ಸಿಗುತ್ತೆ ಆ ಅಕ್ಕಿ ಹಿಟ್ಟು ಅಥವಾ ಮನೆಯಲ್ಲೇ ಕೆಲವರು ಅಕ್ಕಿ ಹಿಟ್ಟನ್ನು ಮಾಡಿಸಿರ್ತಾರೆ. ಆ ಅಕ್ಕಿ ಹಿಟ್ಟನ್ನು ಯೂಸ್ ಮಾಡ್ಬೋದು. ಅದಕ್ಕೆ ಈ ಪೇಸ್ಟ್ ಥರ ಏನು ಮಾಡಿ ಇಟ್ಕೊಂಡಿರ್ತೀವಿ ನಾವು ಹಲಸಿನ ಹಣ್ಣಿನ ಸೊಳೆಯನ್ನು ಅದನ್ನು ಆ್ಯಡ್ ಮಾಡಬೇಕು. ಅದ್ರ ಜೊತೆಗೆ ನೀವು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಯಾಕಂದರೆ ಸಿಹಿ ತಿಂಡಿ ಮಾಡುವಾಗ ಉಪ್ಪನ್ನು ಬಳಸಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಇಲ್ಲಾಂದರೆ ಸ್ವಲ್ಪ ಸಪ್ಪೆ ಅನ್ಸೋಕ್ಕೆ ಶುರುವಾಗುತ್ತೆ. ಸೊ ಈ ಥರ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಬಿಸಿ ನೀರು ಉಗುರು ಬೆಚ್ಚಗಿನ ನೀರು ಅಥವಾ ಬಿಸಿ ನೀರು ಏನಿರುತ್ತೋ ಅದನ್ನು ಯೂಸ್ ಮಾಡ್ಕೋಬೇಕಾಗತ್ತೆ. ಈ ಥರ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನಾದ್ಕೋಬೇಕು. ನೀವು ರೊಟ್ಟಿ ತಟ್ಟೋದಕ್ಕೆ ಏನು ಸಾಫ್ಟಾಗಿ ಮಿಕ್ಸ್ ಮಾಡ್ಕೋತೀವಿ ಅದೇ ಥರ ನೀವು ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ಸಾಫ್ಟಾಗಿ ಈ ಥರ ರೆಡಿ ಮಾಡ್ಕೋಬೇಕಾಗತ್ತೆ. ಇದನ್ನು ನಾವು ಹಲಸಿನ ಎಲೆಯನ್ನು ತೊಗೊಂಡು ಅದಕ್ಕೆ ಮಿಕ್ಸ್ ಮಾಡೋದಿದೆ. ಸೊ ಅದಕ್ಕೋಸ್ಕರ ಚೆನ್ನಾಗಿ ನಾದ್ಕೋಬೇಕು ಈ ಥರ. ಅದಾದ ನಂತರದಲ್ಲಿ ನೀವು ಹಲಸಿನ ಎಲೆನ ತೊಗೊಂಡು ಈ ಥರ ತುದಿ ಭಾಗವನ್ನು ಕಟ್ ಮಾಡಿ ಕೋನ್ ಶೇಪ್ನಲ್ಲಿ ಕಡ್ಡಿಯ ಸಹಾಯದಿಂದ ಈ ಥರ ನೀವು ಕೋನ್ ಶೇಪಲ್ಲಿ ರೆಡಿ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು ಒಂದು ಕಡ್ಡಿಯನ್ನು ಇಲ್ಲಿ ಹಾಕಿರುವಂಥದ್ದು. ಕಡ್ಡಿಯ ಸಹಾಯದಿಂದ ಈ ಥರ ಕೋನ್ ಶೇಪಲ್ಲಿ ರೆಡಿ ಮಾಡ್ಕೋಬೇಕು. ಅದಾದ ಮೇಲೆ ಇದರ ಮಧ್ಯಭಾಗದಲ್ಲಿ ನೀವು ಹಿಟ್ಟನ್ನು ಏನು ಕಲಸಿ ಇಟ್ಕೊಂಡಿರ್ತೀರೋ ಅಕ್ಕಿ ಹಿಟ್ಟು ಅದನ್ನು ಚೆನ್ನಾಗಿ ಸೈಡ್ಗೆಲ್ಲ ಅಂಟಿಸ್ತಾ ಬರಬೇಕಾಗತ್ತೆ. ನೀವು ತೆಳುವಾಗ ಅಂಟಿಸಿದ್ರೂ ಪರವಾಗಿಲ್ಲ, ಜಾಸ್ತಿ ತೀರಾ ಅಂಟಿಸೋದು ದಪ್ಪವಾಗಿ ಅಂಟಿಸೋದು ಬೇಡ. ಮಧ್ಯದಲ್ಲಿ ಸ್ಪೇಸ್ನ ಬಿಡಬೇಕು. ಯಾಕಂದರೆ ನಾವು ಹಲ್ವಾ ಥರ ಏನು ಮಾಡಿ ಇಟ್ಕೊಂಡಿರ್ತೀವಿ ಅಥವಾ ಹಲ್ವಾ ಥರ ಏನು ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನು ಈ ಮಧ್ಯಭಾಗದಲ್ಲಿ ನೀವು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನೋಡ್ಬೋದು ಈ ಥರ ಮಧ್ಯದಲ್ಲಿ ಫಿಲ್ ಮಾಡಿ ಅದರ ಮೇಲ್ಗಡೆ ಮತ್ತೆ ಅಕ್ಕಿಯ ಹಿಟ್ಟನ್ನು ಚೆನ್ನಾಗಿ ಒತ್ತಿ ಈ ಥರ ಕೋನ್ ಶೇಪಲ್ಲಿ ಹೀಗೆ ರೆಡಿ ಮಾಡಿ ಇಟ್ಕೋಬೇಕು. ಪ್ರತಿಯೊಂದನ್ನು ಈ ಥರ ರೆಡಿ ಮಾಡಿಕೊಂಡು ಇಡ್ಲಿ ಪಾತ್ರೆ ಏನಿರುತ್ತೆ ಅದನ್ನು ಪ್ರೀ ಹೀಟು ಅಥವಾ ಮುಂಚೆನೇ ನೀವು ಸೆಕೆ ಬರ್ಸೋದಕ್ಕೆ ಇಟ್ಟಿರಬೇಕು. ಅದಾದಮೇಲೆ ಈ ಥರ ಕೋನ್ಗಳನ್ನೆಲ್ಲ ನೀಟಾಗಿ ಈ ಥರ ಜೋಡಿಸ್ಕೋತಾ ಬರಬೇಕಾಗುತ್ತೆ. ನೀವು ನೀಟಾಗಿ ಜೋಡಿಸ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ. ಒಂದು 20ರಿಂದ 25 ನಿಮಿಷ ನೀವು ಸ್ಟೀಮ್ ಬರೆಸ್ಬೇಕು ಚೆನ್ನಾಗಿ. ಅದಾದ ನಂತರದಲ್ಲಿ ಚೆನ್ನಾಗಿ ಬೇಯುತ್ತೆ. ಫಸ್ಟಿಗೆ ನೀವು ನೀರನ್ನು ಇಟ್ಟು ಈ ಥರ ಹೀಟ್ ಮಾಡಿಕೊಂಡಿದ್ರೆ ಬೇಗ ಬೇಯೋದಕ್ಕೆ ಸಹಾಯ ಆಗುತ್ತೆ. ಈ ಥರ ನೋಡಿ ನೀಟಾಗಿ ಒಂದೊಂದನ್ನೇ ಸಪ್ರೇಟಾಗಿ ಜೋಡಿಸ್ಕೋತಾ ಬರಬೇಕು. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಒಂದು ಬೇಯುತ್ತೆ ಒಂದು ಬೇಯೋದಿಲ್ಲ. ಈ ಥರ ಒಂದು 20 ನಿಮಿಷ ಆದ ನಂತರ ನೋಡಿ ಎಲೆಗಳೆಲ್ಲ ಇದರ ಹಸಿರು ಕಲರ್ ಚೇಂಜ್ ಆಗಿರುತ್ತೆ. ಸೊ ಬೆಂದಿರುತ್ತೆ. ಹೀಗೆ ಮುಚ್ಚಳವನ್ನು ಮುಚ್ಚಿ ನೀಟಾಗಿ ಇದು ಮಾಡಬೇಕು. ನೋಡಿ ಕಲರ್ ಚೇಂಜ್ ಆಗಿದೆ ನೋಡ್ತಾ ಇರ್ಬೋದು ನೀವು. ಈ ಥರ ಮುಚ್ಚಳ ಮುಚ್ಚಿ ಒಂದು 20ರಿಂದ 25 ನಿಮಿಷ ಅಥವಾ ಅರ್ಧ ಗಂಟೆ ಬೇಯಿಸಿದ್ಮೇಲೆ ಈ ಥರ ಕೋನ್ ಶೇಪಲ್ಲಿರುವಂಥ ಹಲಸಿನ ಹಣ್ಣಿನ ಒಂದು ಏನು ಸ್ಪೆಷಲ್ ರೆಸಿಪಿ ಇದೆ ಅದು ರೆಡಿ ಆಗುತ್ತೆ. ಹೀಗೆ ಕಡ್ಡಿಯನ್ನು ತೆಗೆದುಬಿಟ್ಟು ಹೀಗೆ ಓಪನ್ ಮಾಡಿದ್ರೆ ನೋಡಿ ನಿಮಗೆ ನೀಟಾಗಿ ಈ ಥರ ಬರುತ್ತೆ. ಯಾವುದೇ ಎಲೆಗೆ ಅಂಟ್ಕೊಂಡಿಲ್ಲ, ನೀಟಾಗಿ ಬರುತ್ತೆ. ತುಂಬ ಟೇಸ್ಟು ಚೆನ್ನಾಗಿರುತ್ತೆ. ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ.